ಕೆಎಸ್ಆರ್ಟಿಸಿ ನೌಕರರ ಆರ್ಎಸ್ ಬಾಕಿ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸಪೇಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಉಳಿಸಿದ ಹಣವೇ ಹೆಚ್ಚಾಗಿದೆ. ಬಜೆಟ್ ಇಲ್ಲದೆ ಘೋಷಣೆ ಮಾಡಿದ ಹಿನ್ನೆಲೆ ಹೀಗಾಗಿದೆ. ಸದ್ಯದಲ್ಲೇ ಇದನ್ನ ಬಗೆಹರಿಸುತ್ತೇವೆ. ಅವಧಿ ಮುಗಿದ ತಕ್ಷಣ ಯಾವುದೇ ವಾಹನ ಓಡುವುದಿಲ್ಲ. 15 ವರ್ಷದ ಮೇಲೆ ಯಾವುದೇ ಕಾರಣಕ್ಕೂ ವಾಹನ ಓಡಿಸಲ್ಲ. ಹೊಸದಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 700 ಬಸ್ ಅನ್ನ ನೀಡುತ್ತೇವೆ ಅಂತ ಹೊಸಪೇಟೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕ್ಯಾಂಟೀನ್ ಮಾಡಬೇಕಾಗುತ್ತೆ. ಇನ್ನೂ ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗೌರವಪಡಿಸಿದ್ರೆ ನಮಗೆ ಡೆವಲಪ್ಮೆಂಟ್ ತರಲಿ ಅಂತ ಮಾಡ್ತೀವಿ. ವೇತನ ಅಲ್ಲಪ್ಪ, ಅದು ಹೈಯರ್ಸ್ ಅಂದ್ರೆ 2023 ನಮ್ಮ ಸರ್ಕಾರ ಬಂದಾಗ 38 ತಿಂಗಳು ಬಾಕಿ ಇಟ್ಟೋಗಿತ್ತು ಬಿಜೆಪಿ ಸರ್ಕಾರದಲ್ಲಿ. ಹಾಗಾಗಿ ನಮ್ಮ ವೇತನ ಏರಿಸಿದ್ರು. ಬೊಮ್ಮಾಯಿಯವರು ಏನು ಮಾಡಿದ್ರು, ಬಡ್ಜೆಟ್ ಹಣ ಇರಲಿಲ್ಲ. ಆಮೇಲೆ ನಮ್ದು ಕೂಡ ಹಾಗೆ ಮುಂದುವರೆದಿದೆ. ನಮ್ದು ಈಗ ಮೊನ್ನೆ ಮೀಟಿಂಗು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಆಯಿತು. ಆಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಎಂ ಡಿ ಅವರು ಈ ವಾರ ಬರ್ತಾರೆ. ಬಂದಮೇಲೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಕ್ಯಾಂಟೀನ್ ಮಾಡಬೇಕಾಗುತ್ತೆ. ಇನ್ನೂ ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗೌರವಪಡಿಸಿದ್ರೆ ನಮಗೆ ಡೆವಲಪ್ಮೆಂಟ್ ತರಲಿ ಅಂತ ಮಾಡ್ತೀವಿ. ವೇತನ ಅಲ್ಲಪ್ಪ, ಅದು ಹೈಯರ್ಸ್ ಅಂದ್ರೆ 2023 ನಮ್ಮ ಸರ್ಕಾರ ಬಂದಾಗ 38 ತಿಂಗಳು ಬಾಕಿ ಇಟ್ಟೋಗಿತ್ತು ಬಿಜೆಪಿ ಸರ್ಕಾರದಲ್ಲಿ. ಹಾಗಾಗಿ ನಮ್ಮ ವೇತನ ಏರಿಸಿದ್ರು. ಬೊಮ್ಮಾಯಿಯವರು ಏನು ಮಾಡಿದ್ರು, ಬಡ್ಜೆಟ್ ಹಣ ಇರಲಿಲ್ಲ. ಆಮೇಲೆ ನಮ್ದು ಕೂಡ ಹಾಗೆ ಮುಂದುವರೆದಿದೆ. ನಮ್ದು ಈಗ ಮೊನ್ನೆ ಮೀಟಿಂಗು ಮುಖ್ಯಮಂತ್ರಿ ಜೊತೆ ಮೀಟಿಂಗ್ ಆಯಿತು. ಆಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಎಂ ಡಿ ಅವರು ಈ ವಾರ ಬರ್ತಾರೆ. ಬಂದಮೇಲೆ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿ ಎಲ್ಲ ಮಾಡಬೇಕಾಗುತ್ತೆ. ಕ್ಯಾಂಟೀನ್ ಮಾಡಬೇಕಾಗುತ್ತೆ. ಇನ್ನೂ ನೋಡಿಕೊಂಡು ಸ್ವಲ್ಪ ಮಾಡ್ತೀವಿ. ಇನ್ನೂ ಜಾಸ್ತಿ ಬೇಕಾಗಿದ್ರೆ ಗೌರವಪಡಿಸಿದ್ರೆ ನಮಗೆ ಡೆವಲಪ್ಮೆಂಟ್ ತರಲಿ ಅಂತ ಮಾಡ್ತೀವಿ. ವೇತನ ಅಲ್ಲಪ್ಪ, ಅದು ಹೈಯರ್ಸ್ ಅಂದ್ರೆ 2023 ನಮ್ಮ ಸರ್ಕಾರ ಬಂದಾಗ 38 ತಿಂಗಳು ಬಾಕಿ ಇಟ್ಟೋಗಿತ್ತು ಬಿಜೆಪಿ ಸರ್ಕಾರ.